ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಸಿನಿಮಾ ಲೈನ್ಸ್. ವಿಜಯ್ ಸೇತುಪತಿ ಅವರು ಆಕ್ಟ್ ಮಾಡ್ತಾರಂತ ಟ್ರೈನ್ ಮೂವಿಯ ಟೀಸರ್ ರಿಲೀಸ್ ಆಗಿದೆ. ಇನ್ನು ಈ ಟೀಸರ್ ಯಾವ ತರ ಇದೆ, ಇದನ್ನ ನೋಡಿದ ಆಡಿಯನ್ಸ್ ರಿಯಾಕ್ಷನ್ ಏನಾಗಿತ್ತು, ಇನ್ನು ಈ ಟೀಸರ್ ಅಲ್ಲಿ ಇರೋ ನೆಗೆಟಿವ್ ಪಾಯಿಂಟ್ಸ್ ಏನು, ಮೇ ಬಿ ಯಾವ್ದಾದ್ರು ಮೂವಿ ಕಾಪಿ ಮಾಡಿದಾರಾ, ಈ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಇನ್ನು ವಿಜಯ್ ಸೇತುಪತಿ ಅವರು ಆಕ್ಟ್ ಮಾಡ್ತಾರಂತ ಟ್ರೈನ್ ಮೂವಿ ಬಗ್ಗೆ ಹೇಳೋದಾದ್ರೆ, ಇದನ್ನ ಡೈರೆಕ್ಟ್ ಮಾಡಿದ್ದು ಮಿಷ್ಕಿನ್ ಅವರು. ಸುಮಾರು ಈ ಮೂವಿ ಸ್ಟಾರ್ಟ್ ಆಗಿ ಒಂದು 6 ಇಯರ್ ಆಯ್ತು ಅನ್ಸುತ್ತೆ. 6 ಇಯರ್ಸ್ ಇಂದ ಟ್ರಾವೆಲ್ ಮಾಡ್ತಾ ಮಾಡ್ತಾ ಒಂದಷ್ಟು ಸ್ಟಾರ್ಟಿಂಗ್ ಅಲ್ಲಿ ಒಂದಷ್ಟು ಬ್ರೇಕ್ಸ್ ಕೂಡ ಆಗುತ್ತೆ, ಮೂವಿ ಕೂಡ ಸ್ಟಾಪ್ ಆಗುತ್ತೆ, ಆಮೇಲೆ ಮತ್ತೆ ಶೂಟಿಂಗ್ ಮಾಡ್ತಾರೆ, ಮತ್ತೆ ಸ್ಟಾಪ್ ಆಗುತ್ತೆ, ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಕೊನೆಗೆ ಕಂಪ್ಲೀಟ್ ಆಗಿ ಮೂವಿನ ಶೂಟ್ ಮಾಡಿ ಮುಗಿಸಿದ್ದಾರೆ. ಆಡಿಯೋ ಕೂಡ ರಿಲೀಸ್ ಆಗಿದೆ. ಇನ್ನೇನು ಕೆಲವೇ ದಿನದಲ್ಲಿ ಮೂವಿ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡ್ತಾರೆ. ಇನ್ನು ಈ ಟೀಸರ್ ಬಗ್ಗೆ ಹೇಳೋದಾದ್ರೆ, ಈ ಕಂಪ್ಲೀಟ್ ಮೂವಿ ಬಂದು ಟ್ರೈನಲ್ಲೇ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗೂ ಕಂಪ್ಲೀಟ್ ಟ್ರೈನಲ್ಲೇ ನಡೆಯುವಂತ ಸ್ಟೋರಿ ಆಗಿರತ್ತೆ. ಇನ್ನು ಇದರಲ್ಲಿ ವಿಜಯ್ ಸೇತುಪತಿ ಅವ್ರ ಲುಕ್ಸ್ ಬಗ್ಗೆ ಮಾತಾಡೋದಾದ್ರೆ, ವಿಜಯ್ ಸೇತುಪತಿ ಅವರು ಕಂಪ್ಲೀಟ್ ಒಂದು ಚೇಂಜಸ್ ಆಗಿರ್ಬೋದು. ಒಂದು ರಾ ಲುಕ್ ಅಲ್ಲಿ ಕಾಣಿಸ್ತಾರೆ. ಫುಲ್ ಗಡ್ಡ ಮೀಸೆ ಎಲ್ಲ ಬಿಟ್ಕೊಂಡು ಒಂದು ಕಂಪ್ಲೀಟ್ ರಾ ಲುಕ್ ಅಲ್ಲಿ ಕಾಣಿಸ್ತಾರೆ. ಮೇ ಬಿ ವಿಜಯ್ ಸೇತುಪತಿ ಅವರು ನೆಗೆಟಿವ್ ರೋಲ್ ಮಾಡ್ತಾ ಇದಾರ, ಇಲ್ಲ ಹೀರೋನ ಪಾಸಿಟಿವ್ ರೋಲ್ ಮಾಡ್ತಾ ಇದಾರಲ್ಲ, ಇಲ್ಲ ಹೀರೋಯಿನ್ ಓರಿಯೆಂಟೆಡ್ ಆಗಿರತ್ತಾ, ಹೀರೋಯಿನ್ ಅಂದ್ರೆ ಶ್ರುತಿ ಹಾಸನ್ ಓರಿಯೆಂಟೆಡ್ ಮೂವಿ ಆಗಿರತ್ತಾ. ಇದ್ರಲ್ಲಿ ನಾಜರ್ ಕೂಡ ಬರ್ತಾರೆ, ಅಲ್ಲಲ್ಲಿ ಫೈಟ್ ಕೂಡ ಆಗತ್ತೆ. ಇನ್ನು ಟ್ರೈಲರ್ ಅಲ್ಲಿ ಅಲ್ಲಲ್ಲಿ ಮಗು ಕೂಡ ತೋರಿಸ್ತಾರೆ. ಇನ್ನು ಇದರಲ್ಲಿ ಯಾವ ತರ ಹೇಳಕ್ ಹೋಗಿದ್ದಾರೆ ಡೈರೆಕ್ಟರ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಕನ್ಫ್ಯೂಷನ್ ಆಗಿದೆ. ಇನ್ನು ಮೂವಿ ಬಗ್ಗೆ ಹೇಳೋದಾದ್ರೆ, ಇದೊಂದು ಸೈಕಾಲಜಿಕಲ್ ಥ್ರಿಲ್ಲರ್ ಮೂವಿ ಆಗಿರುತ್ತೆ. ಮೇ ಬಿ ಒಂದು ಸೈಕೋಪಾತ್ ಬಗ್ಗೆ ನಡೆಯೋ ಸ್ಟೋರಿ ಆಗಿರ್ಬೋದು. ಆ ಸೈಕೋಪಾತ್ ವಿಜಯ್ ಸೇತುಪತಿನೇ ಆಗಿರ್ಬೋದು, ಇಲ್ಲ ಮೇ ಬಿ ಶ್ರುತಿ ಹಾಸನ್ ಅವ್ರು ಯಾವ್ದೋ ಒಂದು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಆ ಟೈಮಲ್ಲಿ ವಿಜಯ್ ಸೇತುಪತಿ ಅವ್ರು ಸೇವ್ ಮಾಡಕ್ ಬಂದಿರ್ಬೋದು. ಇಲ್ಲ ಕಂಪ್ಲೀಟ್ ಮೂವಿಲಿ ಟ್ರೈನ್ ನ ಫುಲ್ಲು ಟೆರರಿಸ್ಟ್ ಹೈಜಾಕ್ ಮಾಡಿರ್ಬೋದು, ಹೈಜಾಕ್ ಮಾಡಿ ಏನಾದ್ರು ಡಿಮ್ಯಾಂಡ್ ಇಟ್ಟಿರ್ಬೋದು ಅನ್ಸುತ್ತೆ. ಇನ್ನು ಟೀಸರ್ ಅಲ್ಲಿ ಒಂದಷ್ಟು ಸೀನ್ಸ್ ನ ನೋಡ್ತಿದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ. ಈ ಮೂವಿ ಇಷ್ಟೆಲ್ಲ ಡಿಲೇ ಆಯ್ತು, ಇನ್ನೇನು ಹಳೆ ಪ್ಯಾಟರ್ನ್ ತರ ಆ ತರ ಏನ್ ಅನ್ಸಲ್ಲ. ಪ್ರೆಸೆಂಟ್ ಸಿಚುವೇಶನ್ ಯಾವ ತರ ಬೇಕೋ ಕಂಪ್ಲೀಟ್ ಅದೇ ತರನ ತೋರಿಸಿದ್ದಾರೆ ಸ್ಟೋರಿನ. ಇನ್ನು ಟ್ರೈನ್ ಮೂವಿಯ ಟೀಸರ್ ಬಗ್ಗೆ ಹೇಳೋದಾದ್ರೆ, ಈ ಟೀಸರ್ ನೋಡ್ತಾ ಇದ್ರೆ ಮೇ ಬಿ ಪ್ರೀವಿಯಸ್ ಎಲ್ಲೋ ನೋಡಿದಿರಿ ಈ ತರ ಒಂದು ಸ್ಟೋರಿನ ಅಂತ ನಮ್ಗೆ ಅನ್ಸುತ್ತೆ. ಒಂದು 10 ವರ್ಷ ಹಿಂದೆ ಹೋಗಿ ನೋಡೋದಾದ್ರೆ, ಧನುಷ್ ಆಕ್ಟ್ ಮಾಡಿರುವಂತ ತೊಡರಿ ಮೂವಿ, ಇದು ಕಂಪ್ಲೀಟ್ ಒಂದು ಟ್ರೈನ್ ಬೇಸಿಸ್ ಅಲ್ಲೇ ನಡೆಯುತ್ತೆ. ಟ್ರೈನ್ ಅಲ್ಲಿ ಒಂದು ಸಪ್ಲೈಯರ್ ಆಗಿ ಧನುಷ್ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಸೆಂಟ್ರಲ್ಲಿ ಟ್ರೈನ್ ಹೈಜಾಕ್ ಆಗ್ಬಿಡುತ್ತೆ, ಒಂದಷ್ಟು ಹೀರೋಯಿನ್ ಮೇಲೆ ತಿರುಗಿಸ್ತಾರೆ. முக்கிய செய்திகள். டெல்லியிலிருந்து சென்னை வரும் டிசி எக்ஸ்பிரஸ் ஒரு பெண் தீவிரவாதியின் தலைமையில் தான் கடத்தப்பட்டிருக்கிறது என்று தெரிய வந்துள்ளது. ಆಮೇಲೆ ಧನುಷ್ನೇ ಟೆರರಿಸ್ಟ್ ಅಂತಾರೆ. ಆಮೇಲೆ ನೋಡಿದ್ರೆ ಅಲ್ಲಿ ಬೇರೆ ಯಾರೋ ಟೆರರಿಸ್ಟ್ ಅಟ್ಯಾಕ್ ಮಾಡಿರ್ತಾರೆ. ಇದು ವಿಜಯ್ ಸೇತುಪತಿ ಅವ್ರ ಮೂವಿ ಕೂಡ ಕಂಪ್ಲೀಟ್ ಅದೇ ತರ ಸ್ಟೋರಿ ಅನ್ಸುತ್ತೆ. ಮೇ ಬಿ ಅದಕ್ಕೆ ಮೂವಿನ ಒಂದಷ್ಟು ಸ್ಟಾಪ್ ಮಾಡಿರ್ಬೋದು, ಇಲ್ಲ ಪ್ರೊಡ್ಯೂಸರ್ ಕಡೆಯಿಂದ ಒಂದಷ್ಟು ಸಮಸ್ಯೆ ಆಗಿರ್ಬೋದು, ಇಲ್ಲ ವಿಜಯ್ ಸೇತುಪತಿ ಅವ್ರ ಕಡೆಯಿಂದ ಒಂದಷ್ಟು ಡೇಟ್ಸ್ ಸಮಸ್ಯೆ ಆಗಿರ್ಬೋದು, ಇಲ್ಲ ಮಿಷ್ಕಿನ್ ಅವ್ರು ತುಂಬಾ ಇವಾಗ ಆಕ್ಟ್ ಮಾಡಕ್ಕೆಲ್ಲ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಮೇ ಬಿ ಅದರಿಂದ ಒಂಚೂರು ಡಿಲೇ ಆಗಿರ್ಬೋದು. ಇನ್ನು ವಿಜಯ್ ಸೇತುಪತಿ ಅವ್ರ ಬಗ್ಗೆ ಮಾತಾಡೋದಾದ್ರೆ, ನನಗ್ ಗೊತ್ತಿರಂಗೆ ವಿಜಯ್ ಸೇತುಪತಿ ಅವರು ಒಂದು ಕಂಪ್ಲೀಟ್ ಮೂವಿಗೆ 35 ದಿನ ಡೇಟ್ ಕೊಡ್ತಾರೆ. ಅದು ಈ ತಿಂಗಳಲ್ಲಿ ಒಂದು 10 ದಿನ ಕೊಡ್ಬೋದು, ನೆಕ್ಸ್ಟ್ ತಿಂಗಳಲ್ಲಿ ಒಂದು 20 ಡೇಸ್ ಕೊಡ್ಬೋದು. ಬಟ್ ಕಂಪ್ಲೀಟ್ ಅವರು ಮೂವೀಸ್ ನ ನೋಡಿದ್ರೆ ಅವ್ರು ಎಕ್ಸಾಕ್ಟ್ ಒಂದು 35ರಿಂದ 40 ದಿನ ಅಷ್ಟೇ ಡೇಟ್ಸ್ ಕೊಡೋದು. ವಿಜಯ್ ಸೇತುಪತಿ ಅವರು ಮ್ಯಾಕ್ಸಿಮಮ್ ಜಾಸ್ತಿ ಹೈ ಬಜೆಟ್ ಇಲ್ಲ ಒಂದು ಜಾಸ್ತಿ ಅಷ್ಟು ಆಕ್ಷನ್ ಇದಾದ್ರೆ ಮೇ ಬಿ ಮ್ಯಾಕ್ಸಿಮಮ್ ಒಂದು 40ಇಂದ 50 ಡೇಸ್ ಕೊಡ್ಬೋದು ಅಷ್ಟೇ. ಯಾಕಂದ್ರೆ ಒಂದು ಮೂವಿಗೆ ಅಷ್ಟೊಂದು ಡೆಡಿಕೇಶನ್ ತಗೊಂಡಿರ್ತಾರೆ ವಿಜಯ್ ಸೇತುಪತಿ ಅವರು. ಇನ್ನು ನಾವು ವಿಜಯ್ ಸೇತುಪತಿ ಅವ್ರ ಬಗ್ಗೆ ಒಂದಷ್ಟು ನೆಗೆಟಿವ್ ಅಂತೂ ಮಾತಾಡಕ್ಕಾಗಲ್ಲ. ಯಾಕಂದ್ರೆ ಅವ್ರ ಮೂವೀಸ್ ಪ್ಯಾಟರ್ನ್ ಎಲ್ಲ ನೋಡ್ತಾ ಇದ್ರೆ, ಅವ್ರು ಯಾವ ತರ ಬಂದ್ರು, ಒಂದು ಜೂನಿಯರ್ ಆರ್ಟಿಸ್ಟ್ ಆಗಿ, ಆಮೇಲೆ ಒಬ್ರು ಗ್ಯಾಂಗ್ ಬಾಯ್ ಆಗಿ, ಆಮೇಲೆ ಒಂದು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ, ಆಮೇಲೆ ಯಾವ ತರ ಹೀರೋ ಆದ್ರು. ಮೇ ಬಿ ವಿಜಯ್ ಸೇತುಪತಿ ಅವ್ರನ್ನ ನೋಡ್ತಾ ಇದ್ರೆ ನಮ್ಗೆ ಅನ್ಸುತ್ತೆ, ಇವಾಗಿರೋ ಜನರೇಷನ್ ಎಲ್ಲ ಒಂದು ಹೀರೋ ಅಂದ್ರೆ 6 ಪ್ಯಾಕ್ ಇರಬೇಕು, ಬಾಡಿ ಇರಬೇಕು, ಹೈಟ್ ಇರಬೇಕು, ಅದನ್ನೆಲ್ಲ ಮೀರಿ ಹೀರೋ ಆದ್ರು ವಿಜಯ್ ಸೇತುಪತಿ. ಒಂದು ನಾರ್ಮಲ್ ಮಿಡ್ಲ್ ಕ್ಲಾಸ್ ಹುಡುಗ, ಇಲ್ಲ ಒಂದು ಮಿಡ್ಲ್ ಕ್ಲಾಸ್ ಅಲ್ಲಿ ಹುಟ್ಟಿರುವಂತ ಒಂದು ಫ್ಯಾಮಿಲಿ ಮೆಂಬರು ಇದು ಸ್ಟೋರಿ ಯಾವ ತರ ಇರುತ್ತೆ ಅನ್ನೋದನ್ನ ವಿಜಯ್ ಸೇತುಪತಿ ಅವ್ರನ್ನ ಇಟ್ಕೊಂಡು ಯಾವ ಮೂವಿ ಮಾಡಿದ್ರು ಅದು ಕ್ಲಿಕ್ ಆಗುತ್ತೆ. ಇನ್ನು ವಿಜಯ್ ಸೇತುಪತಿ ಅವರು ಈ ಮೂವಿಲಿ ಕಂಪ್ಲೀಟ್ ಒಂದು ಗಡ್ಡ ಮಿಡ್ಸಿ ಬಿಟ್ಕೊಂಡು ರಾ ಲುಕ್ ಅಲ್ಲಿ ಕಾಣಿಸ್ತಾರೆ ಅಂತ, ಇದೇ ಮೂವಿಗೆ ಮೇಜರ್ ಪ್ಲಸ್ ಪಾಯಿಂಟ್. ಯಾಕಂದ್ರೆ ವಿಜಯ್ ಸೇತುಪತಿ ಅವರು ರಾ ಲುಕ್ ಅಲ್ಲಿ ಕಾಣಿಸಿರೋ ಮೂವಿ ಎಲ್ಲ ಸೂಪರ್ ಹಿಟ್ ಮೂವೀಸ್. ಇವಾಗ ವಿಜಯ್ ಸೇತುಪತಿ ಅವರು ಆಕ್ಟ್ ಮಾಡಿರುವ ಕರುಪನ್ ಮೂವಿ ಆಗಿರ್ಬೋದು, ಇಲ್ಲ ಅಂದ್ರೆ ವಿಕ್ರಮ್ ವೇದ ಆಗಿರ್ಬೋದು, ಇದೇ ತರ ಒಂದಷ್ಟು ರಾ ಲುಕ್ ಮೂವೀಸ್ ಎಲ್ಲ ಸೂಪರ್ ಡೂಪರ್ ಹಿಟ್ ಆಗಿದೆ. ಬಾಕ್ಸ್ ಆಫೀಸ್ ಅಲ್ಲಂತೂ ನೆಕ್ಸ್ಟ್ ಲೆವೆಲ್ಗೆ ವರ್ಕೌಟ್ ಮಾಡಿದಂತ ಮೂವೀಸ್ ಇವೆಲ್ಲ. ಇನ್ನು ಈ ಮೂವಿಲಿ ಆಕ್ಟ್ ಮಾಡಿರೋ ಶ್ರುತಿ ಹಾಸನ್ ಅವ್ರ ಬಗ್ಗೆ ಹೇಳೋದಾದ್ರೆ,
ಶ್ರುತಿ ಹಾಸನ್ ಅವರು ಒಂದಷ್ಟು ಕಾಂಟ್ರವರ್ಸಿನೆಲ್ಲ ಬಿಟ್ಟು ಮಾತಾಡೋದ್ರೆ ಅವ್ರೊಂದು ಒಳ್ಳೆ ಸಿಂಗರ್, ಒಂದು ಒಳ್ಳೆ ಆರ್ಟಿಸ್ಟ್ ಅನ್ಬೋದು. ಯಾಕಂದ್ರೆ ಅವ್ರ ಬ್ಲಡ್ ಅಲ್ಲೇ ಬಂದ್ಬಿಟ್ಟಿರುತ್ತಲ್ವಾ, ಕಮಲ್ ಹಾಸನ್ ಮಗಳು ಅಂದ ತಕ್ಷಣ ಆ ಬ್ಲಡ್ ಅಲ್ಲೇ ಇರುತ್ತೆ ಆಕ್ಟಿಂಗ್ ಅನ್ನೋದು, ಅದನ್ನೆಲ್ಲ ಕಂಪ್ಲೀಟ್ ಆಗಿ. ಇನ್ನು ಇದರಲ್ಲಿ ಶ್ರುತಿ ಹಾಸನ್ ಅವರು ಒಂದು ಕಂಪ್ಲೀಟ್ ಒಂದು ಸಾಂಗ್ ಆಡಿದ್ದಾರೆ. ಆ ಸಾಂಗ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇನ್ನು ರೀಸೆಂಟ್ ಆಗಿ ಈ ಮೂವಿಯ ಟೀಸರ್ ಮತ್ತೆ ಆಡಿಯೋ ಲಾಂಚ್ ಕೂಡ ಆಯ್ತು. ಆಡಿಯೋ ಲಾಂಚ್ ಫಂಕ್ಷನ್ ಅಲ್ಲಿ ಶ್ರುತಿ ಹಾಸನ್ ಅವರು ಲೈವ್ ಆಗಿ ಸ್ಟೇಜ್ ಮೇಲೆ ಕೂಡ ಆ ಸಾಂಗ್ ನ ಆಡ್ತಾರೆ. ಇನ್ನು ಶ್ರುತಿ ಹಾಸನ್ ಅವ್ರ ವಾಯ್ಸ್ ಮೇಜರ್ ಪ್ಲಸ್ ಪಾಯಿಂಟ್ ಆಗುತ್ತೆ ಈ ಮೂವಿಗೆ. ಅವ್ರ ನ್ಯಾಚುರಲ್ ಆಕ್ಟಿಂಗ್ ಆಗಿರ್ಬೋದು, ಅವ್ರ ವಾಯ್ಸ್ ಆಗಿರ್ಬೋದು, ತುಂಬಾ ಅಂದ್ರೆ ತುಂಬಾ ಪ್ಲಸ್ ಪಾಯಿಂಟ್ ಆಗುತ್ತೆ ತಮಿಳಿ ಆಡಿಯನ್ಸ್ಗೆ. ಟೀಸರ್ ನೋಡ್ತಾ ಇದ್ರೆ ನಮಗೆ ಗೊತ್ತಾಗುತ್ತೆ ಕಂಪ್ಲೀಟ್ ಅಂದ್ರೆ ಕಂಪ್ಲೀಟ್ ಆಕ್ಷನ್ ಮೂವಿ ಆಗಿರುತ್ತೆ. ಇದ್ರಲ್ಲಿ ವಿಜಯ್ ಸೇತುಪತಿ ಅವ್ರ ಫೈಟ್ ಆಗಿರ್ಬೋದು, ಇಲ್ಲ ಶ್ರುತಿ ಹಾಸನ್ ಅವ್ರ ಫೈಟ್ ಆಗಿರ್ಬೋದು, ಕಂಪ್ಲೀಟ್ ಫೈಟ್ ಟ್ರೈನ್ ಅಲ್ಲೇ ನಡೆಯುತ್ತೆ. ಆಲ್ಮೋಸ್ಟ್ ಮೂವಿ ನಡೆಯೋದು ನಾವು ಟೀಸರ್ ಅಲ್ಲಿ ನೋಡಿದಾಗ ಕಂಪ್ಲೀಟ್ ಮೂವಿನೇ ಒಂದು ನೈಟ್ ಎಫೆಕ್ಟ್ ಅಲ್ಲಿ ತೆಗ್ದಿದ್ದಾರೆ. ಮೇ ಬಿ ಮೂವಿ ಶೂಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ಒಂದು 80 ಇಂದ 100 ಡೇಸ್ ಒಳಗಡೆ ಶೂಟ್ ಮಾಡಿರ್ಬೋದು. ಅದರಲ್ಲಿ ಮಿಷ್ಕಿನ್ ಅವರು ವಿಜಯ್ ಸೇತುಪತಿನ ಯಾವ ತರ ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದು ಇನ್ನೇನು ಕೆಲವೇ ದಿನದಲ್ಲಿ ನಾವೆಲ್ಲ ಸ್ಕ್ರೀನ್ ಮೇಲೆ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಇದರಲ್ಲಿ ಶ್ರುತಿ ಹಾಸನ್ ಅವರು ಆಕ್ಷನ್ ಮಾಡಿದ್ದಾರೆ. ಇನ್ನು ಶ್ರುತಿ ಹಾಸನ್ ಅವ್ರ ಫೈಟ್ ಬಗ್ಗೆ ಮಾತಾಡೋದಾದ್ರೆ, ಇವಾಗ ರೀಸೆಂಟ್ ಆಗಿ ಬಂದಿದ್ದು ಸಮಂತ ಅವ್ರದ್ದು ಮಾ ಇಂಟಿ ಬಂಗಾರಂ, ಈ ಮೂವೀಸ್ ಎಲ್ಲ ನೋಡ್ತಾ ಇದ್ರೆ ಮೇ ಬಿ ಹೀರೋಯಿನ್ ಓರಿಯೆಂಟೆಡ್ ಆಗಿ ಏನೋ ಒಂದು ಟ್ರೈ ಮಾಡಕ್ ಹೋಗಿದ್ದಾರೆ. ಅದರಿಂದ ಶ್ರುತಿ ಹಾಸನ್ ಫೈಟ್ ಮಾಡಿದ್ದಾರೆ. ಮೇ ಬಿ ಹೀರೋಯಿನ್ ಕೂಡ ಬಾಕ್ಸ್ ಆಫೀಸ್ ಅಲ್ಲಿ ಒಂದು ನೆಕ್ಸ್ಟ್ ಒಳ್ಳೆ ರೆಕಾರ್ಡ್ ಮಾಡಬಹುದು ಅಂತ ಅನ್ಸುತ್ತೆ ಈ ಮೂವಿನ ನೋಡ್ತಾ ಇದ್ರೆ. ಇನ್ನು ನಾನು ನಿಮ್ಗೆ ಆವಾಗಲೇ ಹೇಳಿದ್ನಲ್ವಾ, 2016ರಲ್ಲಿ ಧನುಷ್ ಆಕ್ಟ್ ಮಾಡಿರುವಂತ ತೊಡರಿ ಮೂವಿದು ಒಂದಷ್ಟು ಶೇಡ್ಸ್ ಇದೆ ಅಂತ. ಮೇ ಬಿ ಮೂವಿಗೆ ಮೈನಸ್ ಆದ್ರೆ ಇದೇ ಒಂದ್ ಚೂರ್ ಮೈನಸ್ ಆಗ್ಬೋದು. ಯಾಕಂದ್ರೆ ತೊಡರಿ ಮೂವಿನೂ ಅಂತ ಬ್ಲಾಕ್ ಬಸ್ಟರ್ ಏನಾಗಿಲ್ಲ. ಸಾಂಗ್ಸ್ ತುಂಬಾ ಅಂದ್ರೆ ತುಂಬಾ ನೆಕ್ಸ್ಟ್ ಲೆವೆಲ್ ಹಿಟ್ ಆಗಿತ್ತು. ಮೂವಿಲಿ ಒಂದಷ್ಟು ಮೈನಸ್ ಪಾಯಿಂಟ್ಸ್ ಕೂಡ ಇತ್ತು ತೊಡರಿಲಿ. ಯಾಕಂದ್ರೆ ಟ್ರೈನ್ ಮೇಲೆ ಧನುಷ್ ಅವ್ರ ಹತ್ತು ಡ್ಯಾನ್ಸ್ ಮಾಡೋದಾಗಿರ್ಬೋದು, ಇಲ್ಲ ಅದ್ರಲ್ಲಿ ಬರೋ ಒಂದು ಆಕ್ಷನ್ಸ್ ಆಗಿರ್ಬೋದು, ಇದೆಲ್ಲ ತುಂಬಾ ಅಂದ್ರೆ ತುಂಬಾ ಕಾಮಿಕ್ ಆಗಿತ್ತು. இது என்ன எனக்கொன்னும் புரியலையே புரியலையே ಮೇ ಬಿ ಈ ಮೂವಿನೂ ಅದೇ ತರ ಮಾಡಬಾರ್ದು ಅಂತ ನಾನು ಅನ್ಕೊಂಡಿದೀನಿ. ಒಂದಷ್ಟು ಆಕ್ಷನ್ಸ್ ನ ತುಂಬಾ ಅಂದ್ರೆ ತುಂಬಾ ಗಮನ ಇಟ್ಟು ಮಾಡಿರ್ತಾರೆ. ಯಾಕಂದ್ರೆ ತೊಡರಿ ಮೂವಿಲಿ ಆಗಿದ್ದ ಮಿಸ್ಟೇಕ್ಸ್ ಮತ್ತೆ ಈ ಮೂವಿಲು ಮಿಸ್ಟೇಕ್ ಆಗ್ಬಾರ್ದು. ಇನ್ನೇನ್ ಕೆಲವೇ ದಿನದಲ್ಲಿ ಮೂವಿ ಕೂಡ ರಿಲೀಸ್ ಆಗತ್ತಲ್ವಾ, ನೋಡೋಣ. ಬಟ್ ವಿಜಯ್ ಸೇತುಪತಿ ಅವ್ರ ಫ್ಯಾನ್ ಬೇಸ್ ಏನ್ ಕಡಿಮೆ ಇಲ್ಲ ಬಿಡಿ. ಮಕ್ಕಳ್ ಸೆಲ್ವನ್ ಅಂದ್ರೆ ಫಸ್ಟ್ ಒಂದು ತಮಿಳ್ ಬಾಕ್ಸ್ ಆಫೀಸ್ ಆಗಿರ್ಬೋದು, ನಮ್ ಕರ್ನಾಟಕದಲ್ಲಿ ಆಗಿರ್ಬೋದು, ಇವಾಗ ತೆಲುಗು ಆಡಿಯನ್ಸ್ ಕೂಡ ಒಂದಷ್ಟು ಜನ ವಿಜಯ್ ಸೇತುಪತಿನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಹಿಂದಿಲಿ ಒಂದಷ್ಟು ಮೂವೀಸ್ ಮಾಡಿರೋದ್ರಿಂದ ಹಿಂದಿ ಆಡಿಯನ್ಸ್ ಕೂಡ ಇರ್ತಾರೆ. ಓಪನಿಂಗ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ತಗೊಳುತ್ತೆ. ಆಮೇಲೆ ಮೂವಿ ಯಾವ ತರ ಇರುತ್ತೆ ಅನ್ನೋದನ್ನ ನಾವು ನೋಡ್ಬೇಕು. ನಾನು ಇದರಲ್ಲಿ ಮೇಜರ್ ಆಗಿ ಮಿಷ್ಕಿನ್ ಅವ್ರ ಬಗ್ಗೆ ಹೇಳಲೇಬೇಕು. ಮಿಷ್ಕಿನ್ ಅವರಂತೂ ಒಂದು ಅಷ್ಟು ಡೈರೆಕ್ಷನ್ ಇಂದ ಬಿಟ್ಟು ಒಂದಷ್ಟು ಆಕ್ಟಿಂಗ್ ಕಡೆನೂ ಇವಾಗ ಬಂದಿದ್ದಾರೆ. ರೀಸೆಂಟ್ ಆಗಿ ಬಂದಿದ್ದು ಪರಿಮಳ ಅನ್ಕೋ ಆ ಮೂವೀಸ್ ಅಲ್ಲೆಲ್ಲ ತುಂಬಾ ಅಂದ್ರೆ ತುಂಬಾ ಒಂದು ಒಳ್ಳೆ ಪೊಲೀಸ್ ರೋಲ್ ನ ಮಾಡಿದ್ದಾರೆ. ಆಮೇಲೆ ಇವರು ನಮ್ಮ ಶಿವಕಾರ್ತಿಕವನ್ನ ಆಕ್ಟ್ ಮಾಡಿದಂತ ಮಹಾವೀರನಲ್ಲಿ ಒಂದು ನೆಗೆಟಿವ್ ರೋಲ್ ಕೂಡ ಮಾಡಿರ್ತಾರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಮೇ ಬಿ ಇವ್ರ ಆಕ್ಟಿಂಗ್ ಎಲ್ಲ ನೋಡ್ತಾ ಇದ್ರೆ ಇನ್ನೆಷ್ಟು ಚೆನ್ನಾಗಿ ಇವ್ರು ಡೈರೆಕ್ಷನ್ ಮಾಡೋ ಮೂವೀಸ್ ಅಲ್ಲಿ ಎಷ್ಟು ಚೆನ್ನಾಗಿ ತೆಗ್ಸಿರ್ಬೋದು ಆರ್ಟಿಸ್ಟ್ ಕಡೆಯಿಂದ ಆಕ್ಟಿಂಗ್ ಎಲ್ಲ ಅಂತ ನಾವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಮೂವಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಮೂವಿ ನೆಗೆಟಿವ್ ಆಗುತ್ತೋ ಪಾಸಿಟಿವ್ ಆಗುತ್ತೋ ಸೆಕೆಂಡ್ರಿ, ನಾವೆಲ್ಲ ಮೂವಿನ ಥಿಯೇಟರ್ ಅಲ್ಲೇ ನೋಡೋಣ. ಇದೇ ತರ ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಮತ್ತೆ ಮೂವಿ ಅಪ್ಡೇಟ್ಸ್ಗೋಸ್ಕರ ನಮ್ಮ ಕನ್ನಡ ಸಿನಿಮಾ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್.